ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಜೈ ಭೀಮ್. ಎಲ್ರಿಗೂ ಜೈ ಭೀಮ್. ಸಂವಿಧಾನದ ಇಂಪಾರ್ಟೆನ್ಸ್ ಏನು ಅಂತ ಸಾರುವಂಥ ಒಂದು ಅತ್ಯುತ್ತಮವಾದಂಥ ಚಿತ್ರದ ಭಾಗವಾಗಿ ನಾನಿದ್ದೀನಿ. ಬಹಳ ಖುಷಿ ಇದೆ ನನಗೆ. ಹಾಗೆ ಬಹಳಷ್ಟು ಜನ ಪ್ರೀತಿ ತೋರಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನಮ್ಮ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಂವಿಧಾನದ ಪ್ರಾಮುಖ್ಯತೆ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದೆ ನಮ್ಮ ಸಿನಿಮಾ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಲ್ಲಿ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ನೀವೆಲ್ಲರೂ ಹಿರಿಯರು, ನಾನು ತುಂಬಾ ಕಡಿಮೆ ಮಾತಾಡ್ತೀನಿ ನಿಮ್ಮ ಮುಂದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ಬಯಸದೆ ಬಂದ ಭಾಗ್ಯ ದುನಿಯಾ ವಿಜಯ್ ಸರ್ಗೆ ಮಾತಾಡಿ ಇದನ್ನ ಎಲ್ಲಾ ಸೆಲೆಬ್ರಿಟಿಗಳ ಮೂಲಕ ಹಾಡಿಸ್ಬೇಕು, ಇದನ್ನ ಆಕ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಅದನ್ನ ಸರ್ ಮಾಡ್ತಾರೆ, ನಮ್ ಜೊತೆ ನಿಂತ್ಕೊಳ್ತಾರೆ ಅನ್ನುವಂತ ಧೈರ್ಯ ಪ್ರೀತಿ ನಮ್ಮೆಲ್ಲರಿಗೂ ಇದೆ. ಪ್ಲೀಸ್ ಸರ್ ಇದನ್ನ ಕುರಿತು ದಯವಿಟ್ಟು ಮಾತಾಡಿ. ನಾಳೆ ಬೆಳಿಗ್ಗೆಯಿಂದನೇ ಶುರು ಮಾಡಿ ಆಕ್ಟ್ ಮಾಡ್ತೀನಿ ನಾನು. ಸಾಧ್ಯ ದಯಮಾಡಿ ಕ್ಷಮಿಸಿ. ತುಂಬಾ ತುಂಬಾ ದೊಡ್ಡ ದೊಡ್ಡ ಹೋರಾಟಗಾರರು, ತುಂಬ ಓದ್ಕೊಂಡಿರೋರು ಕೂತಿದ್ದೀರಾ. ನಾನು ತುಂಬ ಸಿನಿಮಾ ಆದರೆ ಮಾತಾಡ್ಬೋದು, ಇದೆಲ್ಲ ಒಂಥರ ನಮಗೆ ಎಮೋಷ್ನಲ್ ಆಗುವಂಥ ಮೂಮೆಂಟ್ಸ್ ಇದೆಲ್ಲನು, ಇಂಥ ವಿಷಯಗಳೆಲ್ಲ ನೋಡಿದಾಗ. ಯಾಕೆಂದರೆ ನಾನು ಒಬ್ಬ ಬಾಬಾ ಸಾಹೇಬರ ಅನುಯಾಯಿಯಾಗಿ ಅವ್ರ ಬಗ್ಗೆ ಪುಟ್ಟದ ಓದ್ತಾ ಈಗ ಶುರು ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಬಹುಶಃ ಇನ್ನೆರಡು ವರ್ಷ ಓದಿದ್ರೆ ಇನ್ನೂ ಸ್ಟ್ರಾಂಗ್ ಆಗಿ ಮಾತಾಡ್ತೀನಿ ಅನ್ಕೊಳ್ತೀನಿ ನಾನು. ಸೊ ಹಂಗಾಗಿ ಏನಾನ ತಪ್ಪಿದ್ದಲ್ಲಿ ಕ್ಷಮಿಸಿ. ನಾನು ಯಾವಾಗಲೂ ಈ ಕೂತ್ಕೊಂಡು ಈಗ ಯೋಚನೆ ಮಾಡ್ತಿದ್ದೆ, ಒಂದು ತುಂಬ ಕಡ್ಡಾಯವಾಗಿ ಮಾಡಬೇಕಾಗಿರೋದು ನಮ್ಮ ಎಲ್ಲ ಯಾವುದೇ ಸರ್ಕಾರ ಬರಲಿ. ನಾನು ಮೊನ್ನೆ ಒಂದು ಕಡೆ ಹೋದಾಗ ಒಂದು ಬೇಡಿಕೆ ಇಟ್ಟೆ. ಎಲ್ಲ ಪ್ರೈವೇಟ್ ಶಾಲೆಗಳು ನನಗೆ ಗೊತ್ತಿಲ್ಲ, ಬೇಡ, ಆದರೂ ನಾವು ಮಾಡಿಸ್ಬೇಕಲ್ಲಿ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸ್ತಂಭವನ್ನು ಏನಿದೆ ಅದನ್ನ ಇಡೀ ಮಕ್ಕಳು ನೋಡ್ತಾ ಕೇಳ್ತಾರೆ ಏನು ಅಂತ. ಕೇಳ್ತಾ ಗೊತ್ತಾಗುತ್ತೆ ಅವ್ರಿಗೆ ಏನಕ್ಕೋಸ್ಕರ ನಾವು ಮಾಡಿದ್ವಿ ಅನ್ನೋ ಒಂದನ್ನ. ಮತ್ತೆ ಇನ್ನೊಂದು, ಈ ಹೊಸ ವರ್ಷ ಒಂದು ದಿವಸ ಬರುತ್ತೆ ಅನ್ಕೋತೀನಿ, 31 ರಾತ್ರಿ ಮೋಜು ಮಸ್ತಿ ಮಾಡಿದಿರ ಆ ಭೀಮಾ ಕೋರೆಗಾಂವ್ ಉತ್ಸವನ ಮನೆಯಲ್ಲೂ ಎಲ್ಲರೂ ಆಚರಿಸ್ತಾರೆ. ಹಾಗೆ ಆಮೇಲೆ ಅವರ ಪರ್ಸನಲ್ ಥಿಂಗ್ಸ್ ಏನಿದ್ರು ಮಾಡ್ಕೋಬೋದು. ಅದಕ್ಕೂ ನಾವು ಯಾವತ್ತೂ ಅಡಚಣೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದಕ್ಕೂ ರೈಟ್ಸ್ ಇದೆ ಎಲ್ಲರಿಗೂ, ಅದನ್ನು ನಾವು ತಡೆಯೋದು ಬೇಡ. ಮತ್ತು ಈ ಶಾಲಾ ಕಾಲೇಜುಗಳಲ್ಲಿ ನಾವೇನು ನ್ಯಾಷನಲ್ ಆ್ಯಂಥಮ್ ಹೇಳ್ತೀವಿ, ಅದಕ್ಕೆ ಮುಂಚೆ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಏನು ಹೇಳ್ತಾರೆ, ಅದಾಗಿದ ತಕ್ಷಣ ಈ ಥರದ್ದು ಒಂದು ಹಾಡು, ಈ ಥರದ್ದು ಒಂದು ಗೀತೆನ ಎಲ್ಲ ಮಕ್ಕಳ ಬಾಯಲ್ಲೂ ಹಾಡಿ ಆ ಪುಟ್ಟ ಮಕ್ಕಳಿಗೆ ಭೇದ ಭಾವ ಇಲ್ದಿರ, ಎಲ್ಲ ಜಾತಿ ಮತ ಭೇದ ಭಾವ ಇಲ್ದಿರ ಆ ಮಕ್ಕಳು ದೇವರುಗಳು, ಅವ್ರ ಬಾಯಲ್ಲಿ ಬಾಬಾ ಸಾಹೇಬರ ಗೀತೆ ಬರಲಿ. ಅದನ್ನು ನೀವೆಲ್ಲ ನಿಂತು ಓಡಾಡಿದ್ರೆ ಅದನ್ನು ಜಾರಿಗೆ ತರ್ಬೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಒಡೆದಾಟ, ಈ ಹೋರಾಟ ನಮ್ಗಳಿಗೆ ಸಾಕು ಅನ್ಸುತ್ತೆ. ಸಾಕು ನಮ್ಗಳಿಗೆ. ಇನ್ನೇನಿದ್ರು ಎಲ್ಲವನ್ನೂ ಜಾರಿಗೊಳಿಸುವಂಥ ಪ್ರತಿಕ್ರಿಯೆಗಳು ನಡೀಬೇಕು ಅನ್ನೋ ಆಸೆ ನನಗೆ ಯಾವತ್ತೂ ಪುಟ್ಟ ಮಕ್ಕಳು ನಿಂತು ಅಲ್ಲಿ ಎಲ್ಲ ವರ್ಗದ ಮಕ್ಕಳು ಯಾವತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೋ, ಕಾನ್ಸ್ಟಿಟ್ಯೂಷನ್ನ ಹಿಡಿದು ಒಂದು ಹಾಡು ಹೇಳ್ತಾರೋ. ಉದಾಹರಣೆಗೆ ಈ ಸಲಾಂ ಇಂಡಿಯಾ ಅಂತ ಏನು ಬಂತು, ಈ ಹಾಡನ್ನೇ ತುಂಬ ಪುಟ್ಟದಾಗಿ ಮಕ್ಕಳ ಬಾಯಲ್ಲಿ ತಿರುಗುವಂದಂಗೆ ಅದನ್ನು ಆಡಿಸಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಯಾಕಂದರೆ ತುಂಬ ನಾವು ಗಾಢವಾಗಿ ಮನಸ್ಸು ಒಳಗಡೆ ಹೋಗ್ಬೇಕಾಗಿರೋದು ಏನು ನೀವೆಲ್ಲ ಇವತ್ತಿನವರೆಗೂ ಆ ಹೋರಾಟ, ಆ ಕಿಚ್ಚು ಇಟ್ಕೊಂಡು ಒಡೆದಾಡ್ತಾ ಇದ್ದೀವಿ. ಇದನ್ನು ನಿಲ್ಲಿಸಬೇಕು ಅಂದರೆ ಅದೆಲ್ಲ ಶುರು ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈಗ ರಾಜಕೀಯ ಅಂದಾಗ ನಾವೆಲ್ಲ ಒಂದೊಂದು ಪಕ್ಷದಲ್ಲಿ ನಿಂತು ವೋಟ್ ಮಾಡ್ತೀವಿ. ಆ ವೋಟ್ ಕೇಳೋ ಹಕ್ಕಲ್ಲಿ ನಾವು ಯಾಕೆ ಒಂದು ಬಾಬಾ ಸಾಹೇಬ್ರ ಗೀತೆ ಆಡಿಸ್ಬಾರ್ದು ನೀವು ಶಾಲಾ ಮಕ್ಕಳ ಬಾಯಲ್ಲಿ ಅಂತ ಯಾಕೆ ಅದನ್ನು ಕೇಳಿಸ್ಬಾರ್ದು? ಅದು ಕೂಡ ನನ್ನ ಹಕ್ಕು, ವೋಟ್ ಮಾಡೋದು ನನ್ನ ಹಕ್ಕು. ಯಾಕಂದರೆ ಅವತ್ತು ಯಾವುದೇ ಏನು ಹೇಳ್ತೀವಿ, ಈಗ ವೋಟ್ ಮಾಡೋವಾಗ ಯಾವುದು ಧರ್ಮ ನೋಡಿದ್ರೆ ವೋಟ್ ಮಾಡ್ತಾ ಇರ್ತೀವಿ ನಾವು. ಆದರೆ ನಮ್ಮ ಹಕ್ಕನ್ನು ನಾವು ಕೇಳ್ಬೋದಲ್ವ ಅನ್ನೋ ಒಂದು ಆಸೆ ನನಗಿದೆ. ಹಂಗಾಗಿ ತಾವೆಲ್ಲ ಹಿರಿಯರು, ತುಂಬ ದೊಡ್ಡ ಹೋರಾಟಗಾರರಿದ್ದೀರಾ, ವಿದ್ಯಾವಂತರಿದ್ದೀರಾ, ತಾವೆಲ್ಲ ಅದನ್ನು ಮಾಡಬೇಕು ಅಂತೇಳಿ ನನಗೆ ಗೊತ್ತಿರೋ ಒಂದು ನಾಲೆಜ್ನ ತಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ತಪ್ಪಿದ್ರೆ ದಯಮಾಡಿ ಕ್ಷಮಿಸ್ಬಿಡಿ.
ನೀವೆಲ್ಲ ಕೇಳಬೇಕು ಸರ್ ನನಗೆ. ಸರಿ ಇದೆಯಾ ಸರ್? ಈ ಥರದೊಂದು ಆಸೆ ಇದೆ ಸರ್ ನನಗೆ ಯಾವಾಗಲೂ, ತುಂಬಾ ದೊಡ್ಡ ಆಸೆ ಇದೆ. ನಮಗೆ ಸಾಕು ಈ ಹೋರಾಟ ಎಲ್ಲಾನು. ಎಲ್ಲಿ ಹೋಗಕ್ಕೂ ಯಾರ್ದೋ ಒಬ್ರದ್ದು ನೆರಳು ಓಡಾಡ್ತಾನೆ ಇರುತ್ತೆ. ಬೇಡ, ನಮ್ಮ ನೆರಳುಗಳು ನಾವು ನೋಡ್ಕೊಳ್ಳಂಗೆ ಆಗ್ಲಿ ಅನ್ನೋ ಆಸೆ ನನಗೆ. ಸೋ ಮಚ್ ಸರ್. ಬಂಧುಗಳೇ, ಬಹಳ ಸರಳತೆ ಸಿನಿಮಾ. ನಾವು ತೆರೆನಲ್ಲಿ ನಾವೇನ್ ನೋಡ್ತೀವಿ, ದುನಿಯಾ ವಿಜಯ್ ಸರ್ ವ್ಯವಸ್ಥೆ ವಿರುದ್ಧ ಆ ಥರದೊಂದು ಬೌದ್ಧಿಕವಾದಂಥ ಹೋರಾಟಕ್ಕೆ ತಯಾರಿ ಮಾಡ್ಕೊಳ್ಳೋಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎದೆಗೆ ಹಾಕುತ್ತಾ ಇದ್ದಾರೆ. ಯಾಕೆಂದ್ರೆ ಫಿಸಿಕಲಿ ಹೋರಾಟಗಳು ಸರಿ ಹೇಳಿದಾಗೆ ಮಾತು ಹೇಳ್ತಿದ್ದ. ನಾನು ಮೊದಲು ಸಿನಿಮಾಗೆ ಬಂದಾಗ ನನ್ನ ಕಲರ್ ನೋಡಿ ದೂರ ಇಟ್ರು. ಅವಾಗ ನಾನು ಒಂದೇ ಅನ್ಕೊಂಡಿದ್ದು ಫೈಟಿಂಗ್ ಕಲಿಬೇಕು ಅಂತ. ಸೊ ಹಂಗಾಗಿ ಫೈಟ್ ಕಲಿತೆ, ಇವಾಗ ವಿದ್ಯೆ ಕಲಿಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇವಾಗ ನಾನು ಎರಡಕ್ಕೂ ಪ್ರವೀಣನಾಗಿದ್ದೀನಿ, ಹೋರಾಟಕ್ಕೂ ಸಿದ್ಧ, ವಿಷಯ ಮಾತಾಡೋಕ್ಕೂ ಸಿದ್ಧ ಅಂತ. ಸೊ ಹಂಗಾಗಿ ಮೊದಲು ಫೈಟ್ ಕಲಿಬೇಕಾಗಿ ಬಂತು ನನ್ನ ಕಲರ್ ನೋಡಿ. ಆ ಫೈಟ್ ನನಗೆ ಇವತ್ತು ಉಪಯೋಗ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ಹೋರಾಟದ ಜೊತೆಗೆ ಇಡೀ ಕರ್ನಾಟಕದ ಪ್ರಬುದ್ಧ ಮನಸ್ಸುಗಳು ನಿಮ್ಮ ಜೊತೆಗಿರ್ತವೆ. ನಾವು ನಿಮ್ಮ ಜೊತೆ, ನೀವು ನಮ್ಮ ಜೊತೆ. ಒಳ್ಳೆ ಮಾತು ಹೇಳಿದ್ರು, ಎಷ್ಟು ದಿನ ಅಂತ ಹೋರಾಟ ಮಾಡೋಣ ಅಂತ. ಸಂವಿಧಾನ ಇಲ್ಲದೇದಾಗ ನಾವು ಹೋರಾಟ ಮಾಡಲೇಬೇಕಾಗಿತ್ತು ಬಂಧುಗಳೇ. ಈಗ ಸಂವಿಧಾನ ಯಾರನ್ನೂ ಹೋರಾಟ ಮಾಡಕ್ಕೆ ಹಚ್ಚಬಾರ್ದು. ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಂದ್ರೆ ಅಲ್ಲಿ ಸರ್ಕಾರಗಳು ನೆಟ್ಟಿಗೆ ಸಂವಿಧಾನವನ್ನ ಜಾರಿ ಮಾಡ್ತಾ ಇಲ್ಲ ಅಂತ. ನಾವ್ಯಾಕೆ ಹೋರಾಟ ಮಾಡಬೇಕು? ಸಿನಿಮಾ ಕಲಾವಿದರು ಸಿನಿಮಾ ಮಾಡಬೇಕು, ನಾವು ಪಾಠ ಮಾಡಬೇಕು, ನೀವೆಲ್ಲ ನಿಮ್ಮ ಕೆಲಸಗಳು ಮಾಡ್ಕೋಬೇಕು. ಸರ್ಕಾರದವರು ಅವ್ರವ್ರ ಕೆಲಸ ಮಾಡಿದ್ರೆ ಪ್ರತಿಭಟನೆ ಮಾಡುವಂತ ಅವಕಾಶನೇ ಬರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದದ್ದೇ ಜನ ಸಾಕಷ್ಟು ಹೋರಾಟ ಮಾಡಿದ್ದಾರೆ. 2000 ವರ್ಷಗಳಿಂದ ಅನ್ನಕ್ಕೂ ಹೋರಾಟ ಮಾಡಿದ್ದಾರೆ, ಬಟ್ಟೆಗೂ ಹೋರಾಟ ಮಾಡಿದ್ದಾರೆ, ನೀರಿಗೂ ಹೋರಾಟ ಮಾಡಿದ್ದಾರೆ, ಗೌರವಕ್ಕೂ ಹೋರಾಟ ಮಾಡಿದ್ದಾರೆ. ಸಾಕು, ಈಗ ನೀವು ಒಂದು ಓಟ್ ಹಾಕ್ಬಿಟ್ಟು ಕೂತ್ಬಿಡ್ರಿ, ಸಂವಿಧಾನದಲ್ಲಿ ನಿಮ್ಮ ಮನೆಗೆ ಏನೇನು ತರಬೇಕು ಅದನ್ನ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿದ ಮೇಲೂ ಮತ್ತೆ ನಮ್ಮನ್ನ ಈ ಸಿಸ್ಟಮ್ ಬೀದಿಯಲ್ಲೇ ನಿಲ್ಲಿಸ್ತಾ ಇದೆ ಅಂದ್ರೆ ಪ್ರಬುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ರೀತಿಯನ್ನ ಆಲೋಚನೆ ಮಾಡಬೇಕು. ಆಳುವ ವರ್ಗ ಆಗ್ಬೇಕು ಅಂತ ನಾವು ರೂಲ್ ಮಾಡಬೇಕು. ನಾವು ಕೂತ್ಕೊಂಡು ರೂಲ್ ಮಾಡ್ತಾ ಹೋಗ್ಬೇಕು. ಯಾರನ್ನು ನಾವು ಅಯೋಗ್ಯರನ್ನ ರೂಲ್ ಮಾಡಕ್ಕೆ ಬಿಟ್ಟು ನಾವು ಬೀದಿಲಿ ನಿಂತ್ಕೊಳ್ಳೋದಕ್ಕಿಂತ ಬೀದಿಲಿ ನಿಂತು ಹೋರಾಟ ಮಾಡೋರು ವಿಧಾನಸಭೆ, ಪಾರ್ಲಿಮೆಂಟ್ ಒಳಗಡೆ ಹೋಗ್ಬೇಕು, ರೂಲ್ ಮಾಡಬೇಕು. ಆವಾಗ ಅಂಬೇಡ್ಕರ್ ಸಂವಿಧಾನಕ್ಕೆ ಒಂದು ಗೌರವ ಬರುತ್ತೆ ಅಂತಕ್ಕಂಥ ಮಾತುಗಳನ್ನ ಬಹಳ ಸೂಚ್ಯವಾಗಿ ಹೇಳಿದ್ದಾರೆ. ಸರ್, ನಿಮ್ಮ ಜೊತೆ ನಾವಿರ್ತೀವಿ, ನಿಮ್ಮ ಸಿನಿಮಾಗಳ ಜೊತೆ ನಾವಿರ್ತೀವಿ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನಸ್ಸುಗಳು ಇರ್ತವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇನು ಮಾತಾಡ್ತೀವಿ?